SIR ಬಗ್ಗೆ ನಿಮಗೆಲ್ಲರಿಗೂ ಕೂಡ ಅನುಮಾನಗಳಿದ್ದಾವೆ. ಅದು ವೆಸ್ಟ್ ಬೆಂಗಾಲ್ನಲ್ಲಿರ್ಬೋದು, ಬೇರೆ ಬೇರೆ ರಾಜ್ಯದಲ್ಲಿರ್ಬೋದು, ಎಲ್ಲೆಲ್ಲಿ SIR ಮಾಡಿದ್ದಾರೆ ಅಲ್ಲೆಲ್ಲ ಇವತ್ತು ಅನುಮಾನಗಳು ಹುಟ್ಕೊಂಡಿದ್ದಾವೆ. ಕೆಲವರನ್ನ ಉದ್ದೇಶಪೂರ್ವಕವಾಗಿ ವೋಟರ್ ಲಿಸ್ಟ್ ಇಂದ ತೆಗೀತಾ ಇದ್ದಾರೆ, ಕೆಲವರನ್ನ ಆಡ್ ಮಾಡಿಕೊಳ್ತಿದ್ದಾರೆ. ಮತ್ತು ಈಗ ಮೊನ್ನೆ ನಡೆದಂತ ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ ಅದು ಹೆಚ್ಚು ಕಡಿಮೆ ಜನಸಮುದಾಯಕ್ಕೆ ಅರ್ಥ ಆಗಿದೆ. ಹಾಗಾಗಿ SIR ಬಗ್ಗೆ ನಮಗೂ ಕೂಡ ಅನುಮಾನ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡೋದಕ್ಕೆ ನಾವು ಎಲ್ಲರೂ ಎಚ್ಚರಿಕೆಯಿಂದ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇವೆ. ಯಾಕಂದ್ರೆ ಅವರು ನಾವು ಹೇಳಿದ ತಕ್ಷಣ ಅವರೇನು ನಿಲ್ಲಿಸೋದಿದ್ರೆ ಖಂಡಿತವಾಗಿ ನಾವು ವಿರೋಧ ಮಾಡೇ ಮಾಡ್ತೇವೆ. ಮೊದಲಿನಿಂದನೂ ಕೂಡ ಈ ಸಮಸ್ಯೆ ಬರುತ್ತೆ ಅನ್ನೋದು ಬಹಳ ಚೆನ್ನಾಗಿ ಕೇಂದ್ರ ಸರ್ಕಾರಕ್ಕೆ ಗೊತ್ತಿದೆ ಮತ್ತು ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಕೂಡ ಅವರು ಮಾಡ್ಕೋಬೇಕಾಗಿದೆ. ಜೊತೆಗೆ ಈ ಸಂದರ್ಭದಲ್ಲಿ ಅನೇಕ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೆ ಡೀಸೆಲ್, ಪೆಟ್ರೋಲು ಈ ಬೆಲೆಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ನೀತಿಗಳನ್ನು ಎಕ್ಸ್ಪೋಸ್ ಮಾಡಿದೆ. ಅವರು ಜನಪರವಾಗಿ ಇಲ್ಲ ಅನ್ನೋದನ್ನ ಇವತ್ತು ಎಕ್ಸ್ಪೋಸ್ ಮಾಡಿದ್ರು. ಇದನ್ನ ಮಾಡಬಾರ್ದಾಗಿದೆ. ಯಾಕೆಂದ್ರೆ ಇವತ್ತು ಜನ ಈಗಾಗಲೇ ಅಗತ್ಯ ವಸ್ತುಗಳಿಗೂ ಒಂದು ಸಿಗ್ತಾ ಇಲ್ಲ, ಎರಡನೇದು ವಿಪರೀತ ಬೆಲೆಗಳಾಗಿದೆ. ಇಂಥ ಸಂದರ್ಭದಲ್ಲಿ ಮತ್ತೆ ಡೀಸೆಲ್, ಪೆಟ್ರೋಲು ಸಬ್ಸಿಡಿ ಮಾರಾದ್ರೆ ಅವರು ಅಬ್ಸರ್ವ್ ಮಾಡ್ಕೋಬೇಕಾಗಿದೆ. ಅಬ್ಸರ್ವ್ ಮಾಡ್ಕೊಂಡಿದ್ರೆ ಒಂದಷ್ಟು ದಿವಸ ಜನಸಾಮಾನ್ಯರಿಗೆ ಅನುಕೂಲ ಆಗ್ತಾ ಇತ್ತು ಅಂತಕ್ಕಂಥದ್ದು. ಹಾಗಾಗಿ ಅದನ್ನ ಕೇಂದ್ರ ಸರ್ಕಾರ ಮಾಡಬಾರ್ದಾಗಿದೆ. ರಾಜ್ಯ ಸರ್ಕಾರದ ಯೂನಿಫಾರ್ಮ್ ಕೋಡಿಂಗ್ ಇದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು, ಅಂದ್ರೆ ಈಗ ಕೇಸರಿ ಶಾಲನ್ನ ನಿಷೇಧ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಸಮುದಾಯವನ್ನ ಓಲೈಕೆ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ಅವ್ರು ಏನೇ ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ದಾರೆ. ಅವರಿದ್ದಾಗ ಅವ್ರ ಸರ್ಕಾರ ಇದ್ದಾಗ ಏನು ನೀತಿಗಳು ಮಾಡ್ತಾರೆ, ಏನು ತೀರ್ಮಾನಗಳು ಮಾಡ್ತಾ ಇಲ್ವಾ ಅವರು? ಅವರೇನು ಎಲ್ಲ ಚೆನ್ನಾಗಿರಬೇಕು ಅಂತೇಳಿ ಕಾನೂನುಗಳನ್ನಾಗಲಿ ಅಥವಾ ನೀತಿಗಳನ್ನಾಗಲಿ ಮಾಡಿದ್ದಾರೆ. ಇವತ್ತು ನಾವು ಜನಗಳನ್ನ ಪ್ರಚೋದನೆ ಮಾಡತಕ್ಕಂಥ ರೀತಿಯಲ್ಲಿ ಯಾವ ತೀರ್ಮಾನಗಳು ಆಗಬಾರ್ದು ಅನ್ನುವಂಥದ್ದು. ಹಾಗಾಗಿ ಇದು ಹಿಂದಿನಿಂದ ಇದೆ, ಅದೇನು ಹೊಸದಾಗಿ ಹಿಜಾಬ್ ಅನ್ನ ಹೊಸದಾಗಿ ಆಗ್ತಾ ಇಲ್ಲ, ಅದು ಹಿಂದಿನಿಂದ ಇದ್ದದ್ದೇ ಅಲ್ವಾ. ಮಧ್ಯದಲ್ಲಿ ಇವರೇ ಸೃಷ್ಟಿ ಮಾಡಿದ್ರು. ಭಾರತೀಯ ಜನತಾ ಪಾರ್ಟಿಯ ಜನ ಯಾರು ಅದನ್ನ ಹಾಕ್ಬಾರ್ದು ಅಂತೇಳಿ ಸೃಷ್ಟಿ ಮಾಡಿದವರು ಯಾರು? ಇವರೇ ಸೃಷ್ಟಿ ಮಾಡಿದ್ದಲ್ವಾ. ಮೊದಲು ಯಾರು ಕೇಳೇ ಇರಲಿಲ್ಲ, ಅದನ್ನ ಮೊದಲು ಹಾಕೊಂಡು ಬರ್ತಾ ಇರಲಿಲ್ವಾ. ಹಿಂದೆಲ್ಲ ಬಹಳ ದಿವಸನೇ ನಡೆದೋಗಿದೆ. ಅದನ್ನೇನು ಹೊಸದಾಗಿ ಮಾಡ್ತಕ್ಕಂಥದ್ದು ಏನಿದೆ. ಪ್ರಹ್ಲಾದ್ ಜೋಶಿ ಹೇಳ್ತಾರೆ ಜನವಾರ ಹಾಕಿ ಅಂತ ಹೇಳಲಿಕ್ಕೆ ಇವ್ರು ಯಾರು ಅಂತ ಪ್ರಹ್ಲಾದ್ ಜೋಶಿ ಹೇಳ್ತಾರೆ. ಹಾಕಿ ಅಂತ ನಾವು ಯಾರು ಹೇಳಿದಾರ? ಹಾಕೋರಿಗೆ ಯಾರಿಗೂ ತೊಂದರೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಹಾಕಿ ಅಂತ ಯಾರು ಹೇಳಿದ್ರು? ಅವರವರ ಏನು ಬದ್ಧತೆ, ಅವರ ಫೇತ್ ಅಂದ್ರೆ ಅವರು ಹಾಕ್ಬೇಡ ಅಂತಕ್ಕಂಥ ಒಂದು ಇದನ್ನ ತಿಳಿಸ್ಲಿಕ್ಕೆ ಇವ್ರು ಯಾರು ಅಂತ ಪ್ರಹ್ಲಾದ್ ಜೋಶಿ ಪ್ರಶ್ನೆ. ನಾವು ಹೇಳಿಲ್ಲಲ್ಲ ಹಾಕಿ ಅಂತ ಹೇಳಿದ್ದೀವಿ. ಸರ್, ಈಗ ಪ್ರಶ್ನೆ ಬಂದಿರುವಂತದ್ದು ಹಿಜಾಬ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಆದ್ರೆ ಕೇಸರಿಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ಸರ್ಕಾರ ತೀರ್ಮಾನ ಮಾಡಿದೆ.